ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವ ಆಡ್ತಾ ಇದೆ. ಹನಿ ನೀರಿಗೂ ಕೂಡ ತತ್ವಾರ ಎದುರಾಗಿದೆ. ಬೆಂಗಳೂರಿನಲ್ಲಂತೂ ಹನಿ ನೀರಿಗೆ ಜನ ಇವತ್ತು ಕಾಯ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ನೀರಿನ ಸಮಸ್ಯೆ. ರಾಜಧಾನಿ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಕೂಡ ತತ್ವಾರ ತತ್ತರಿಸಿ ಹೋಗಿದ್ದಾರೆ ಜನ. ನೀರಿಲ್ಲದೆ ಬಡಾವಣೆಗಳಾಯಿತು, ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರಿನ ಶಾಕ್ ಇದು. ಬೆಂಗಳೂರಿನಲ್ಲಿ ಬರಗಾಲದ ಪರಿಸ್ಥಿತಿಗೆ ಅಪಾರ್ಟ್ಮೆಂಟ್ಗಳು ಕೂಡ ಈಗ ನೀರಿನ ಸಮಸ್ಯೆ ಎದುರಾಗಿದೆ. BDA ಅಪಾರ್ಟ್ಮೆಂಟ್ನಲ್ಲಿ ನೀರಿಲ್ಲದೆ ಜನ ಕಂಗಾಲಾಗಿದ್ದಾರೆ. ಬತ್ತಿ ಹೋಗ್ತಾ ಇವೆ BDA ಅಪಾರ್ಟ್ಮೆಂಟ್ನ ಬೋರ್ವೆಲ್ಗಳು. ಕೆಂಗೇರಿ ಬಳಿಯ BDA ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದೆ. ನೋಡಿ, ಭೀಕರ ಬರ, ಹನಿ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಬೆಂಗಳೂರಿನಲ್ಲೂ ಕೂಡ ನೀರಿಲ್ಲದೆ ಜನ ಹೆಣಗಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ನೀರು ಬರ್ತಾ ಇಲ್ಲ. ಬೋರ್ವೆಲ್ಗಳನ್ನು ಕೊರೆದ್ರೂ ಕೂಡ ಬತ್ತಿ ಹೋಗಿದೆ ಬೋರ್ವೆಲ್ಗಳು. ನೀರಿಲ್ಲದೆ ಜನ ಪರಿತಪಿಸ್ತಾ ಇರುವಂಥ ಸನ್ನಿವೇಶ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಬೆಂಗಳೂರಿನಲ್ಲಿ. ಭೀಕರ ಬರಕ್ಕೆ ಈ ಬಾರಿ ರಾಜ್ಯ ತತ್ತರಿಸಿ ಹೋಗಿದೆ. ಹಿಂಗಾರು ಮುಂಗಾರು ಕೈಕೊಟ್ಟಿದ್ರಿಂದಾಗಿ ಜಲ ಮೂಲಗಳೆಲ್ಲವೂ ಕೂಡ ಬತ್ತಿ ಹೋಗಿದೆ. ಬೆಳೆದ ಬೆಳೆ ಒಂದು ಕಡೆಯಲ್ಲಿ ಸಂಪೂರ್ಣ ನಾಶ ಆಗಿದ್ರೆ ಕುಡಿಯೋ ನೀರಿಗೂ ಕೂಡ ಪರಿಪಾಟಲು, ಹಾಹಾಕಾರ. ಹನಿ ನೀರಿಗೂ ಕೂಡ ಜನ ಎದುರು ನೋಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ, BDA ಅಪಾರ್ಟ್ಮೆಂಟ್ಗಳಲ್ಲಿ, ಅಲ್ಲಿ ಇಲ್ಲಿ ಬಡಾವಣೆ ಎಲ್ಲ ಕಡೆಗಳಲ್ಲೂ ಕೂಡ ನೀರಿಲ್ಲದೆ ಜನ ಹಾಹಾಕಾರ. ಮತ್ತೊಂದು ಕಡೆಯಲ್ಲಿ ಸಂಕಷ್ಟ ಎಲ್ಲವೂ. ರಾಜಧಾನಿ ಬೆಂಗಳೂರಿನಲ್ಲಿ ಹನಿ ನೀರಿಗೆ ಕಷ್ಟಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದೀಗ BDA ನಿರ್ಮಾಣ ಮಾಡಿರುವಂತಹ ಅಪಾರ್ಟ್ಮೆಂಟ್ಗಳಿಗಲ್ಲೂ ಕೂಡ ನೀರಿಗೆ ಸಾಕಷ್ಟು ಪರದಾಟವನ್ನು ಇಲ್ಲಿರುವಂತಹ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ. ನಾನೀಗ ಕೆಂಗೇರಿ ಬಳಿ ಇರುವಂತಹ BDA ಒಂದು ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ಇಲ್ಲಿ ಸುಮಾರು ಅಕ್ಟೋಬರ್ ತಿಂಗಳಿಂದನೂ ಕೂಡ ಇವರು ನೀರಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ. ಅಂದರೆ BDA ನಿರ್ಮಾಣ ಮಾಡಿರುವಂತಹ ಏನು ಫ್ಲ್ಯಾಟ್ಗಳಿತ್ತು, ಆ ಒಂದು ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲಿ, ನಿವಾಸಿಗಳು ಬರುವಂತಹ ಸಂದರ್ಭದಲ್ಲಿ ಈ ಒಂದು BDA ಫ್ಲ್ಯಾಟ್ಗಾಗಿ 4 ಸುಮಾರು ಬೋರ್ವೆಲ್ಗಳನ್ನು ತೆಗೆದಿದ್ರು. ಆದರೆ ಈಗ 4ಕ್ಕೆ 4 ಬೋರ್ವೆಲ್ಗಳು ಕೂಡ ಬತ್ ಹೋಗಿರುವಂಥದ್ದು. ಯಾವ ಬೋರ್ವೆಲ್ನಲ್ಲೂ ಕೂಡ ತೊಟ್ಟು ನೀರು ಬರ್ತಾ ಇಲ್ಲ. ಹೀಗಾಗಿ ಖುದ್ದು ನಿವಾಸಿಗಳು ಏನು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರು, ಅದರಲ್ಲಿ ಇರುವಂತಹ ಹಣದಿಂದ ಒಂದು ಹೊಸ ಬೋರ್ವೆಲ್ನ ಕೊರೆಸಿದ್ದಾರೆ. ಆದರೆ ಅದರಲ್ಲೂ ಕೂಡ ತುಂಬ ಸಣ್ಣ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಪ್ರತಿನಿತ್ಯ ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ನನ್ನ ಜೊತೆ ಒಂದಿಷ್ಟು ನಿವಾಸಿಗಳಿದ್ದಾರೆ, ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್ ಹೇಳಿ, BDA ಫ್ಲ್ಯಾಟ್ ಅಂದ ಕೂಡಲೇ ನಮಗೆ ಎಲ್ಲನೂ ಕೂಡ ಆರಾಮಪ್ಪ, ಒಂದು ದುಡ್ಡು ಕಟ್ಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳಿ. ಆದರೆ ಇವತ್ತು ನೀವು ನೀರಿಗಾಗಿ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಯಾಕೆ ಈ ಸಮಸ್ಯೆ ಬಂತು ಅಂತ? ಮೇಡಮ್, ಇಷ್ಟು ವರ್ಷ ಪ್ರಾಬ್ಲಮ್ ಇರಲಿಲ್ಲ. ಒಂದು, ರಾಜ್ಯದಲ್ಲಿ ಮಳೆ ಇಲ್ಲ, ಎಲ್ಲರಿಗೂ ಗೊತ್ತಿರೋ ಪ್ರಕಾರ. ಮತ್ತು ನಮಗೆ ಮೂಲಭೂತ ಸೌಕರ್ಯಗಳು ಕೊಡ್ತೀವಿ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿ ಕೊಟ್ಟಿರ್ತಾರೆ. ಸೊ ಇವಾಗ ಯಾರೂ ಬರೋಲ್ಲ ಮೇಡಮ್, ಅಧಿಕಾರಿಗಳಾಗಲಿ ಯಾರೂ ಆಗಲಿ. ಏನು ಕೇಳಿದ್ರು ಇವತ್ತು ನಾಳೆ ಫೈಲ್ಸ್ ಮೂವ್ ಆಗಲ್ಲ, ಯಾವುದೇ ಹೇಳಿದ್ರು. ಹಾಗಾಗಿ ನಮಗೆ ನೀರಿನ ಪ್ರಾಬ್ಲಮ್ ತುಂಬ ಅಂದರೆ ತುಂಬಾ ಆಗೋಗಿದೆ ಮೇಡಮ್. ಎಲ್ಲಿ ಕುಡಿಯೋ ನೀರು ಘಟಕದಲ್ಲಿ ಬರೋಂಥ ವೇಸ್ಟ್ ನೀರುಗಳನ್ನೆಲ್ಲ ತೊಗೊಂಬಂದು ಯೂಸ್ ಮಾಡ್ತಿದ್ದಾರೆ, ಆ ಲೆವೆಲಿಗೆ ಬಂದಿದ್ದೀವಿ. ಅಂದರೆ ಎಷ್ಟು ಬೋರ್ವೆಲ್ಗಳಿತ್ತು, ಅದು ಯಾವ ಕಾರಣಕ್ಕೆ? ಅಂದರೆ ನೀರು ಇಲ್ಲ, ಮಳೆ ಬರಲಿಲ್ಲ ಅಂತ ಬತ್ತು ಹೋಗಿರೋದು. ಇವಾಗ ನೀವು ಅಲ್ಟರ್ನೇಟಿವ್ ಏನು ಮಾಡ್ಕೊಂಡಿದ್ದೀರಾ ಮೇಡಮ್? ಆ ಬೋರ್ವೆಲ್ ಬತ್ತೋಗಿ ಆಲ್ರೆಡಿ 4-5 ಇಯರ್ಸ್ ಆಗೋಗಿದೆ ಮೇಡಮ್. ನಮ್ಮ ಲೋಕಲ್ ಶಾಸಕರು ಯಾರು, ಕಾನ್ಸ್ಟಿಟ್ಯೂನ್ಸಿ ಯಶವಂತಪುರ ST ಸೋಮಶೇಖರ್ ಸರ್ ಅವರು ನಮ್ಗೆ ಆಲ್ರೆಡಿ ಬೋರ್ವೆಲ್ ಎಲ್ಲ ಹಾಕ್ಸ್ಕೊಟ್ಟು ಸಹಾಯ ಮಾಡಿದ್ದಾರೆ ಮೇಡಮ್. ಆ 2 ಬೋರ್ವೆಲ್ ಅವ್ರು ಹಾಕ್ಸ್ಕೊಟ್ಟಿದ್ದು ಬತ್ತೋಗಿದೆ ಮೇಡಮ್. 6ರಲ್ಲೂ ಬತ್ತೋಗಿದೆ ಮೇಡಮ್. ನೀರು ಬರ್ತಾ ಇಲ್ಲ. ಎಲ್ಲ ಫ್ಲೆಶಿಂಗ್ ಮಾಡಿಸಿ, ರಿಪೇರಿ ಮಾಡಿಸಿ, ರಿಬೋರ್ ಮಾಡಿಸಿ ಎಲ್ಲ ಖರ್ಚು ಮಾಡಿದ್ದೀವಿ ಮೇಡಮ್. ಆಗ್ತಾ ಇಲ್ಲ. ಟ್ಯಾಂಕರ್ ನೀರು ಸಹ ನಮ್ಗೆ ಸಿಗಲ್ಲ. ಹಾಗಾಗಿ ಮೊನ್ನೆ ನಾವೇ ದುಡ್ಡು ಹಾಕಿ ಮಾಡಿಸಿದ್ದೀವಿ. ಅದರಲ್ಲೂ ಪ್ರಮಾಣ ನೀರು ಕಡಿಮೆ ಬರ್ತಿದೆ. ಇಷ್ಟು ಮನೆಗೆ ನೀರು ಸಾಕಾಗ್ತಿಲ್ಲ ಮೇಡಮ್ ಹೋಗ್ಲಿಕ್ಕೆ. ಪ್ರತಿನಿತ್ಯ ನೀರಿಗೆ ಎಷ್ಟು ಕಷ್ಟ ಆಗುತ್ತೆ ಮೇಡಮ್? ಎಲ್ಲಿಂದ ತರ್ತಾ ಇದ್ದೀರಾ ಹಾಗಿದ್ರೆ ನೀವು? ಕುಡಿಯೋ ನೀರನ್ನೇ ತೊಗೊಂಡ್ಬರ್ತಾ ಇದ್ದೇವೆ ಮೇಡಮ್. ಕುಡಿಯೋ ನೀರುಗಳನ್ನೇ ಯೂಸ್ ಮಾಡ್ತಾ ಇದ್ದೇವೆ ಎಲ್ಲನ. ತುಂಬ ಕಮ್ಮಿ ಪ್ರಮಾಣದಲ್ಲಿ? ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಎಷ್ಟು ಟೆನ್ಷನ್ ಆಗುತ್ತೆ ಪ್ರತಿನಿತ್ಯ ನೀರಿಲ್ಲ? ಡೈಲಿ ಟೆನ್ಷನ್ ಆಗುತ್ತೆ ಮೇಡಮ್. ಮಕ್ಕಳನ್ನ ರೆಡಿ ಮಾಡಬೇಕು, ನೀರಿಲ್ಲ ಅಂದರೆ ಅಲ್ಲಿ ಹೋಗಿ ತರಬೇಕು. ತುಂಬ ಕಷ್ಟ. ಬಟ್ಟೆ ಒಗೆಯೋಕ್ಕೆ ಎಲ್ಲ ಕಷ್ಟ ಆಗ್ತಾಯಿದೆ ಮೇಡಮ್. ಚಿಕ್ಕ ಮಕ್ಕಳು ಇರ್ತಾರೆ, ಆಗಲ್ಲ. ಹೋಗಿ ತೊಗೊಂಬರ್ಬೇಕು. ಆ ವೇಸ್ಟೇಜ್ ನೀರು ತಂದುಬಿಟ್ಟೆ ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಾಯಿದ್ದೀವಿ ಮೇಡಮ್. ಕಷ್ಟ ಆಗ್ತಾಯಿದೆ ತುಂಬ. ಸೊ ಸಿಕ್ಕಾಪಟ್ಟೆ ಕಷ್ಟ ಈ ನೀರಿಗಾಗಿ ಇಲ್ಲಿರುವಂತಹ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ. ಕೊರೆಸಿರುವಂತಹ ಹೊಸ ಬೋರ್ವೆಲ್ನಲ್ಲೂ ಕೂಡ ಕಡಿಮೆ ನೀರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಕೆ ಮಾಡೋದಕ್ಕೆ ಎಲ್ಲರೂ ಕೂಡ ಸಿದ್ಧ